ನಿವಾಸಕ್ಕೆ ಇವತ್ತು ಗಣ್ಯರ ದಂಡೆ ಹೋಗ್ತಾ ಇದೆ. ಇನ್ನು ಅವರ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಭಾರಿ ಪೈಪೋಟಿಗಳು ಆಗ್ತಾ ಇದೆ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ವಿಜಯೇಂದ್ರ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ಮಧ್ಯಾಹ್ನ 12:30ಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ಕುಟುಂಬಸ್ಥರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಗೃಹ ಸಚಿವರು. ನಿನ್ನೆ ಗೃಹ ಸಚಿವರು ಭೇಟಿಯನ್ನ ಕೊಡಬೇಕಾಗಿತ್ತು, ಕಾರಣಾಂತರಗಳಿಂದ ಭೇಟಿಯನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಗೃಹ ಸಚಿವರು ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ರೇಣುಕಾಸ್ವಾಮಿ ನಿವಾಸಕ್ಕೆ ಇವತ್ತು ಗಣ್ಯರ ದಂಡೆ ಹರಿದು ಬರ್ತಾ ಇದೆ. ಅವರ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳುವುದಕ್ಕೆ, ಅವರಿಗೆ ಧೈರ್ಯ ತುಂಬೋದಕ್ಕೆ ಅಂತ ಹೇಳಿ ಪೈಪೋಟಿಗಳು ಇದೀಗ ರಾಜಕೀಯ ಬಣದಲ್ಲಿ ಶುರುವಾಗಿರುವಂಥದ್ದು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿಜಯೇಂದ್ರ ಭೇಟಿಯನ್ನ ಕೂಡ ಕೊಡಲಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದವರ ಜೊತೆ ಮಾತುಕತೆ ಆಡಿ ನ್ಯಾಯ ಕೊಡಿಸುವಂತಹ ಭರವಸೆಯನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದೇ ರೀತಿಯಾಗಿ ಗೃಹ ಸಚಿವರು 12:30ಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ವೀರೇಶ್, ರೇಣುಕಾಸ್ವಾಮಿ ಕುಟುಂಬಕ್ಕೆ ಇವಾಗ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಇದೀಗ ರಾಜಕೀಯ ನಾಯಕರು ನಾ ಮುಂದು ತಾ ಮುಂದು ಅಂತ ಭೇಟಿ ಕೊಡೋದಕ್ಕೆ ಮುಗಿ ಬಿದ್ದಿರುವಂಥದ್ದು. ಯಾರೆಲ್ಲ ನಾಯಕರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ, ಎಷ್ಟು ಗಂಟೆ ಸುಮಾರಿಗೆ ಹಾಜರಾಗ್ತಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಖಂಡಿತ ಶ್ರುತಿ, ಏನಂದ್ರೆ ಕಳೆದ ವಾರ ಹಿಂದೆಷ್ಟೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಬೆಂಗಳೂರಲ್ಲಿ ಕೊಲೆ ಆಗ್ತಾರೆ. ಈ ಕೊಲೆ ಆದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಈಗಾಗಲೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಫಿಲ್ಮಾ ಫೀಲ್ಡ್ ಅವರು ಆಗಿರ್ಬೋದು, ಈಗಾಗಲೇ ಪ್ರತಿಯೊಬ್ಬರು ಭೇಟಿ ಕೊಡ್ತಿದ್ದಾರೆ. ಈಗಾಗಲೇ ವಾಣಿಜ್ಯ ಮಂಡಳಿ ಕೊಟ್ಟಾಗಿದೆ. ಮತ್ತೆ ಇವತ್ತು ಅಂದ್ರೆ ಇವತ್ತು ಬೆಳಗ್ಗೆ ಸುಮಾರು ಒಂದು 12ವರೆಗೆ ರಾಜ್ಯದ ಗೃಹ ಸಚಿವರಾದಂತಹ ಪರಮೇಶ್ವರ್ ಮತ್ತೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ ಸುಧಾಕರ್ ಕೊಡ್ತಾರೆ. ಇವರ ಜೊತೆಗೆ ಸಾಮಾನ್ಯವಾಗಿ ಇಲ್ಲಿನ ಸ್ಥಳೀಯ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶಾಸಕರು ಕೂಡ ಭೇಟಿ ಕೊಡ್ತಿದ್ದಾರೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಅಂದ್ರೆ ಈಗ ಮೃತ ಕುಟುಂಬದವರ ಭರವಸೆ ಬರುವಂತಹ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಚುರುಕಾಗಿ ಕೆಲಸ ಮಾಡ್ತಿದೆ. ತನಿಖೆ ಕೂಡ ಕೈಗೊಂಡಿರೋದ್ರಿಂದ ಸಾಕಷ್ಟು ಭರವಸೆಗಳು ಕೂಡ ಮೂಡ್ತಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಜಿ ಪರಮೇಶ್ವರ್ ಮತ್ತೆ ಡಿ ಸುಧಾಕರ್ ಅವರು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಮತ್ತೆ ತದನಂತರಕ್ಕೆ ಇವತ್ತು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ರಾಘವೇಂದ್ರ ಕೂಡ ಮೃತ ರೇಣುಕಾ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಲಿದ್ದಾರೆ. ರೈಟ್ ವೀರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.